ಸರ್ ಬೆಳ್ಳಂಬೆಳಗ್ಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಂದ್ರೆ ದಿಲೀಪ್ ರಾಜ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಸೊ ಇದಕ್ಕೆ ರೀಸನ್ ಏನಿರಬಹುದು ಅಂತ ಸರ್? ನಮ್ಮ ಇದು ಪುನೀತ್ ರಾಜ್‌ಕುಮಾರ್ ಕಾಲದಿಂದಲೂ ಡಿಸ್ಕಷನ್ ನಡೀತಾನೆ ಇದೆಯಮ್ಮ. ಹಾ ಸರ್. ಹಾರ್ಟ್ ಅಟ್ಯಾಕ್ ಯಾರಿಗ್ ಬೇಕಾದ್ರೂ ಆಗ್ಬೋದಮ್ಮ. ಇಟ್ ಡಿಪೆಂಡ್ಸ್ ಆನ್ ದೇರ್ ಹ್ಮ್. ಕೊಲೆಸ್ಟ್ರಾಲ್ ಲೆವೆಲ್, ಹ್ಮ್. ರಕ್ತನಾಳಗಳಿರ್ತವೆ ಹಾರ್ಟ್‌ಗೆನೆ ಹ್ಮ್. ವೆಸಲ್ ಅಂತೀವಿ ನಾವು. ಹ್ಮ್. ಅದು ಬ್ಲಾಕ್ ಆಯ್ತು ಅಂದ್ರೆ ಹ್ಮ್. ಅದು 2-3 ಒಂದೇ ಸಾರಿ ಬ್ಲಾಕ್ ಆದ್ರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ, ಸತ್ತೋಗ್ತಾರೆ. ಬರೀ ಹಾರ್ಟ್ ಅಟ್ಯಾಕ್ ಆದ್ರೆ ಯಾರು ಸತ್ತೋಗಲ್ಲ. ಹಾಸ್ಪಿಟಲ್ಗೆ ಹೋಗೋವರೆಗೂ ಸಮಯ ಇರುತ್ತೆ. ಹ್ಮ್. ಅಲ್ಗೋದ್ಮೇಲೆ ಆಂಜಿಯೋ ಅದೆಲ್ಲ ಮಾಡ್ತಾರೆ, ಸ್ಟೆಂಟ್ ಅದೆಲ್ಲ ಹಾಕ್ತಾರೆ. ಹಾ ಸರ್. ಬಟ್ ಪಾಪ ಬ್ಯಾಡ್ ಲಕ್ ಅವ್ರಿಗೆ. ಇದು ಏನಂದ್ರೆ ಪ್ರತಿ ಮನುಷ್ಯನಿಗೂನು ಒಂದು ಕಾರ್ಡಿಯಾಕ್ ಚೆಕಪ್ 30 ವರ್ಷ ಆದ್ಮೇಲೆ ಹ್ಮ್. ಅಟ್ಲೀಸ್ಟ್ ಆನ್ಯುವಲ್ ಚೆಕಪ್ ಮಾಡಿಸ್ಕೋಬೇಕು. ಬಟ್ ಮಾಡಿಸ್ಕೊಂಡ್ರೆ ಕೆಲವು ಸಮಯ ನಾರ್ಮಲ್ ಅಂತ ಕೊಟ್ಟಿರ್ತಾರೆ, ಬಟ್ ಸಡನ್ ಹಿಂಗ್ ಆಗುತ್ತೆ. ಹ್ಮ್. ಕೆಲವು ಸಮಯ ಆ ಬ್ಲಡ್ ವೆಸಲ್ಗೆ ಬೇರೆ ಕಡೆಯಿಂದ ಎಂಬೋಲೈ ಅಂತ ಬರುತ್ತೆ. ಇವಾಗ ಎಲ್ಲೋ ಟ್ರೈನ್ ಆಗಿ ಟ್ರಾವೆಲ್ ಮಾಡಿರ್ತಾರೆ ಅಥವಾ ತುಂಬಾ ಹೊತ್ತು ಕೂತ್ ಕಡೆನೆ ಕೂತಿರ್ತಾರೆ. ಹ್ಮ್. ಅವಾಗ ವೇನ್ ಒಳಗೊಂದು ಕ್ಲಾಟ್ ಶುರು ಆಗುತ್ತೆ, ಥ್ರಾಂಬೋಸ್ ಅಂತೀವಿ ನಾವು. ಹಾ ಸರ್. ಅದೇನಾದ್ರೂ ಅಲ್ಲಿಂದ ತಪ್ಪಿಸ್ಕೊಂಡು ಡಿಸ್ಲಾರ್ಜ್ ಆಗಿ ಹ್ಮ್. ಹಾರ್ಟ್ ಹೋಗಿ ಆ ಬ್ಲಡ್ ವೆಸಲ್ ಒಳಗೆ ಕೂತ್ಕೊತ್ತು ಅಂದ್ರೆ ಹ್ಮ್. ಅಂತವ್ರಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ.